ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಗೆ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕದ್ರು ಮತ್ತು ವಿನತೆಯರ ಪಂದ್ಯ, ಕದ್ರುವು ತನ್ನ ಮಕ್ಕಳಿಗೆ ಶಾಪ ಕೊಟ್ಟದು, ಅದಕ್ಕೆ ಬ್ರಹ್ಮನ ಅನುಮೋದನೆ ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೌತಿಗಳು ಸೂತಮುನಿಗಳು ಮುಂದುವರೆದು ಹೇಳುತ್ತಾರೆ, ಏತತ್ತೇ ಕಥಿತಂ ಸರ್ವಂ ಅಮೃತಂ ಮಥಿತಂ ಯಥಾ ಯತ್ರ ಸೋಶ್ವ ಸಮುತ್ಪನ್ನ ಶ್ರೀಮಾನ್ ಅತುಲ ವಿಕ್ರಮಃ. ಶೌನಕರೇ, ಸಮುದ್ರವನ್ನು ಕಡೆದು ದೇವತೆಗಳು ಅಮೃತವನ್ನು ಹೇಗೆ ಪಡೆದರು ಎಂಬ ವಿಷಯವನ್ನು ನಿಮಗೆ ವಿಸ್ತಾರವಾಗಿ ಹೇಳಿರುವೆನು. ಇದೇ ಸಮುದ್ರದಿಂದಲೇ ಕಾಂತಿಯುಕ್ತವಾದ ಶಕ್ತಿಶಾಲಿಯಾದ ಉಚ್ಚೈಶ್ರವಸ್ಸೆಂಬ ಕುದುರೆಯು ಹುಟ್ಟಿತು. ಕಶ್ಯಪರ ಪತ್ನಿಯರಾದ ಕದ್ರು ವಿನತೆಯರು ಉಚ್ಚೈಶ್ರವಸ್ಸೆಂಬ ಕುದುರೆಯು ಬರುತ್ತಿರುವುದೆಂಬುದನ್ನು ಕೇಳಿ ಅದನ್ನು ನೋಡಲು ನಿಶ್ಚಯಿಸಿದರು. ಸಮುದ್ರ ಮಂಥನದ ಪ್ರಕರಣಗಳನ್ನೆಲ್ಲ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿರುವಾಗ ಕದ್ರುವು ವಿನತೆಗೆ ಹೇಳಿದಳು, ಕುದುರೆಯು ಯಾವ ಬಣ್ಣದ್ದಾಗಿರಬಹುದು ಹೇಳು ನೋಡೋಣ. ಸ್ವಲ್ಪವೂ ಯೋಚಿಸಕೊಡದು, ಥಟ್ಟನೆ ಹೇಳಬೇಕು. ಅದಕ್ಕೆ ವಿನತೆಯು, ಕುದುರೆಯು ಬೆಳ್ಳಗಿದೆ, ನೀನು ಹೇಗೆ ಭಾವಿಸುವೆ? ಯಾವ ವರ್ಣದ್ದೆಂದು ನೀನು ಹೇಳು, ಪಂದ್ಯ ಕಟ್ಟೋಣ ಎಂದಳು. ಆಗಲಿ, ಕುದುರೆಯ ಬಾಲವು ಕಪ್ಪಾಗಿದೆ ಎಂದು ನಾನು ತಿಳಿಯುತ್ತೇನೆ. ಈ ಪಂದ್ಯದಲ್ಲಿ ಸೋತವರು ಗೆದ್ದವರ ಅಡಿಯಾಳಾಗಬೇಕು. ಸರಿ, ಹೀಗೆಯೇ ಆಗಲಿ. ಹೀಗೆಂಬುದಾಗಿ ಇಬ್ಬರು ಪಣಕಟ್ಟಿದ ಬಳಿಕ ಅವರಿಬ್ಬರು ಮಾರನೆಯ ದಿನ ಕುದುರೆಯನ್ನು ನೋಡಲು ನಿಶ್ಚಯಿಸಿ ಸಡಗರದಿಂದ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಕದ್ರುವು ಕುಟಿಲೋಪಾಯದಿಂದ ಸವತಿಯನ್ನು ದಾಸಿಯನ್ನಾಗಿ ಇಟ್ಟುಕೊಳ್ಳಬೇಕೆಂದು ಹವಣಿಸಿ ಮನೆಗೆ ಬಂದೊಡನೆಯೇ ತನ್ನ 1000 ಮಕ್ಕಳನ್ನು ಹತ್ತಿರ ಕರೆದು ಆದರಿಸಿ ಹೇಳುತ್ತಾಳೆ, ಮಕ್ಕಳಿರ, ನೀವೆಲ್ಲರೂ ಸೇರಿ ನಾನು ದಾಸಿಯಾಗುವುದನ್ನು ತಪ್ಪಿಸಬೇಕು. ಆಗ ಮಕ್ಕಳು ಕೇಳುತ್ತಾರೆ, ನೀನೇಕಮ್ಮ ದಾಸಿಯಾಗಬೇಕು? ಯಾರಿಗೆ ದಾಸಿಯಾಗುವೆಯಮ್ಮ? ಕದ್ರು ಹೇಳುತ್ತಾಳೆ, ನನ್ನ ಸವತಿಗೆ ನಾನು ದಾಸಿಯಾಗಬೇಕಾಗುವುದು. ಬೆಳ್ಳಗಿರುವ ಕುದುರೆಯ ಬಾಲವನ್ನು ಕಪ್ಪೆಂದು ಹೇಳಿಬಿಟ್ಟಿರುವೆನು. ದಾಸಿಯಾಗುವ ಇಚ್ಛೆಯಿಂದಲೇ ಹೀಗೆ ಹೇಳಿದೆಯೇನಮ್ಮ? ಮಕ್ಕಳು ಕೇಳುತ್ತಾರೆ. ಆಗ ಕದ್ರು ಹೇಳುತ್ತಾಳೆ, ಇಲ್ಲ, ಸವತಿಯನ್ನು ದಾಸಿಯನ್ನಾಗಿ ಮಾಡಿಕೊಳ್ಳುವ ಆಸೆಯಿಂದ ಹೀಗೆ ಹೇಳಿರುವೆನು. ಮಕ್ಕಳು ಕೇಳುತ್ತಾರೆ, ಅದು ಹೇಗಮ್ಮ ಸಾಧ್ಯ? ಬಿಳುಪನ್ನು ಕಪ್ಪು ಮಾಡುವುದಾದರೂ ಹೇಗೆ? ಅದು ನಿಮ್ಮಿಂದ ಸಾಧ್ಯವಾಗಬೇಕು. ಕದ್ರು ಹೇಳುತ್ತಾಳೆ, ನೀವೆಲ್ಲರೂ ಆ ಕುದುರೆಯ ಬಾಲಕ್ಕೆ ಅಂಟಿಕೊಳ್ಳಿರಿ. ಬಾಲವು ಕಪ್ಪಾಗಿ ಕಂಡರೆ ಸಾಕು, ನಾನು ಗೆಲ್ಲುವೆನು. ಅವಳು ನನ್ನ ದಾಸಿಯಾಗುವಳು. ಆಗ ಆ ಕದ್ರುವಿನ ಮಕ್ಕಳಾದ ಸರ್ಪಗಳು ಹೇಳುತ್ತವೆ, ಇಂತಹ ಮೋಸದ ಕಾರ್ಯಕ್ಕೆ ನಮ್ಮನ್ನು ಪ್ರೇರಿಸುತ್ತಿರುವೆ ಏನಮ್ಮ? ತಾಯಿಯಾದವಳು ಮಕ್ಕಳಿಗೆ ಸನ್ಮಾರ್ಗ ಬೋಧಕಳಾಗಬೇಕಲ್ಲವೇ? ನಾವು ಈ ಅಕಾರ್ಯವನ್ನು ಎಂದಿಗೂ ಮಾಡಲಾರೆವು. ಆಗ ಕದ್ರುವು ಕೋಪಗೊಂಡು ತನ್ನ ಮಾತನ್ನು ಪಾಲಿಸದ ಮಕ್ಕಳನ್ನು ಶಪಿಸುತ್ತಾಳೆ. ಪಾಂಡವ ಕುಲೋತ್ಪನ್ನನಾದ ಜನಮೇಜೆಯನ್ನು ಮಾಡುವ ಸರ್ಪಯಾಗದಲ್ಲಿ ಅಗ್ನಿಯು ನಿಮ್ಮೆಲ್ಲರನ್ನೂ ನಿರ್ದಯೆಯಿಂದ ದಹಿಸಲಿ. ವಿಶ್ವ ವಿಚಾರಗಳನ್ನು ಮನದಲ್ಲಿ ಕಾಣುತ್ತಿದ್ದ ಬ್ರಹ್ಮನು ದೈವಯೋಗದಿಂದ ಕದ್ರುವೇ ತನ್ನ ಮಕ್ಕಳಿಗಿತ್ತ ಆ ಘೋರ ಶಾಪವನ್ನು ಕೇಳಿದನು. ಸಕಲ ದೇವತೆಗಳಿಂದಲೂ ಪರಿವೃತನಾಗಿದ್ದ ಬ್ರಹ್ಮನು ಸರ್ಪಗಳು ಅಸಂಖ್ಯಾತವಾಗಿ ಬೆಳೆಯುತ್ತಿರುವುದನ್ನು ನೋಡಿ ಪ್ರಜೆಗಳ ಹಿತಾರ್ಥವಾಗಿ ಕದ್ರುವು ತನ್ನ ಮಕ್ಕಳಿಗಿತ್ತ ಶಾಪವನ್ನು ಅನುಮೋದಿಸಿ ದೇವತೆಗಳನ್ನು ಕುರಿತು ಹೇಳುತ್ತಾನೆ, ಅನೇಕ ಸರ್ಪಗಳು ತಮ್ಮಲ್ಲಿರುವ ಅಸಾಧಾರಣ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾ ತೊಂದರೆ ಮಾಡದವರನ್ನು ಕಚ್ಚಿ ಸಾಯಿಸುತ್ತಿವೆ. ಸರ್ಪಗಳು ಹೀಗೆಯೇ ಬೆಳೆಯುತ್ತಾ ಹೋದಲ್ಲಿ ನನ್ನಿಂದ ಸೃಷ್ಟಿಸಲ್ಪಟ್ಟಿರುವ ಇತರ ಪ್ರಾಣಿಗಳೆಲ್ಲವೂ ನಾಶವಾಗಿ ಹೋಗಿಬಿಡಬಹುದು. ಈ ಕಾರಣದಿಂದ ಕದ್ರುವು ತನ್ನ ಮಕ್ಕಳಿಗಿತ್ತ ಶಾಪವು ಫಲಕಾರಿಯಾಗಲೆಂದು ಅನುಗ್ರಹಿಸಿರುವೆನು. ಸರ್ಪಗಳಲ್ಲಿ ತೀಕ್ಷ್ಣತರವಾದ ವಿಷವಿರುವುದರಿಂದ ಅವುಗಳು ಪೀಡನೆಯಲ್ಲಿಯೇ ಹೆಚ್ಚು ಆಸಕ್ತವಾಗಿರುವುದರಿಂದ ಅವುಗಳ ತಾಯಿಯೇ ಸರ್ಪಗಳಿಗೆ ಇತ್ತಿರುವ ಶಾಪವು ಪ್ರಜೆಗಳ ಹಿತದೃಷ್ಟಿಯಿಂದಲೂ ಯುಕ್ತವೇ ಆಗಿದೆ. ಅನ್ಯೇಷಾಮಪಿ ಸತ್ವಾನಾಂ ನಿತ್ಯಂ ದೋಷ ಪರಾಸ್ತುಯೇ ತೇಷಾಂ ಪ್ರಾಣಾಂತಕೋ ದಂಡು ದೈವೇನ ವಿನಿಪಾತ್ಯತೆ. ಯಾರು ಬೇರೆಯವರಿಗೆ ಯಾವಾಗಲೂ ತೊಂದರೆಯನ್ನೇ ಉಂಟು ಮಾಡುತ್ತಿರುತ್ತಾರೆಯೋ ಅಂತಹವರಿಗೆ ಪ್ರಾಣಾಂತಕವಾದ ಶಿಕ್ಷೆಯು ದೈವದಿಂದಲೇ ಸಿದ್ಧವಾಗುತ್ತದೆ. ಬ್ರಹ್ಮನು ಹೀಗೆ ಹೇಳಿ ಕದ್ರುವನ್ನು ಪ್ರಶಂಸಿಸಿ ಕಶ್ಯಪನನ್ನು ಕರೆದು ಹೇಳುತ್ತಾನೆ, ಪಾಪರಹಿತನಾದ ಕಶ್ಯಪನೇ, ನೀನು ಕದ್ರುವಿನಲ್ಲಿ ಪಡೆದ ವಿಷಸರ್ಪಗಳು ಬಹಳವಾಗಿ ಬೆಳೆದು ಹೋಗಿವೆ ಮತ್ತು ಅವುಗಳಲ್ಲಿ ಬಹು ಭಯಂಕರವಾದ ವಿಷವಿದೆ. ಕಾರಣಾಂತರದಿಂದ ಕದ್ರುವೆ ಸರ್ಪಗಳು ವಿನಾಶವಾಗುವಂತೆ ಶಾಪವನ್ನಿತ್ತಿದ್ದಾಳೆ. ಈ ವಿಷಯದಲ್ಲಿ ನೀನು ಖಂಡಿತವಾಗಿಯೂ ಕುಪಿತನಾಗಕೂಡದು. ಯಜ್ಞದಲ್ಲಿ ಸರ್ಪಗಳ ವಿನಾಶವಾಗುವುದೆಂದು ಹಿಂದೆಯೇ ನಿಶ್ಚಿತವಾಗಿ ಹೋಗಿರುವುದು ನಿನಗೂ ತಿಳಿದಿದೆ.
ಆದುದರಿಂದ ನೀನೂ ನಿನ್ನ ಪುತ್ರರು ವಿನಾಶ ಹೊಂದುವರೆಂದು ಖಿನ್ನನೂ ಆಗಬೇಡ, ಕುಪಿತನೂ ಆಗಬೇಡ. ಹೀಗೆಂಬುದಾಗಿ ಸೃಷ್ಟಿಕರ್ತನಾದ ಬ್ರಹ್ಮನು ಕಶ್ಯಪ ಪ್ರಜಾಪತಿಯನ್ನು ಸಮಾಧಾನಪಡಿಸಿ ಮಹಾತ್ಮನಾದ ಅವನಿಗೆ ವಿಷಹರಿ ಎಂಬ ವಿಷನಾಶಕವಾದ ವಿದ್ಯೆಯನ್ನು ಉಪದೇಶಿಸಿದನು ಎಂಬಲ್ಲಿಗೆ ಮಹಾಭಾರತದ ಆದಿಪರ್ವದ 20ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.